ವೆಲ್ಕಮ್ ಬ್ಯಾಕ್ ಟು ಮೈ ಅಂದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ನೋಡ್ತಿದ್ದೀರಾ? ನಮ್ ಎಲ್ರ ಜೊತೆ ಇವತ್ತೊಂದು ವಿಡಿಯೋ ಬರ್ತಾ ಇದೆ. ಏನಂದ್ರೆ ಹೂ ನೋಸ್ ನಮ್ಮೂ ಬೆಟರ್ ಅಂತ. ಯಾರ್ಯಾರು ಅಂತ ಅಂದ್ರೆ ಈ ಚಾಲೆಂಜ್ ಅಲ್ಲಿ ಇರೋದು ನೋಡ್ಕೊಳ್ಳಿ. ನಾವೇ ಸಂಜಯ್ HB, ಮಿಸಸ್ ನಮ್ರತಾ, ಕಾರ್ತಿಕ್ ಅಂಡ್ ಜ್ಯೋತಿಕಾ ಅಂಡ್ ನಾನು. ಅಂಡ್ ಈ ವಿಡಿಯೋ ಇವಾಗ ಸ್ಟಾರ್ಟ್ ಆಗುತ್ತೆ. ಬನ್ನಿ ಯಾರು ವಿನ್ ಆಗ್ತಾರ ನೋಡೋಣ. ವಿನ್ ಆದವ್ರಿಗೆ ಏನಪ್ಪ ಪ್ರೈಸ್ ನಮ್ಮ ಅಕ್ಕನ್ ಕೇಳೋಣ. ಇರಿ ಗೈಸ್, ವಿನ್ ಆದವ್ರಿಗೆ ಏನಪ್ಪ ಕೊಡ್ತೀಯಾ ಹೇಳಿ ಬೇಗ. ಚೀಟ್ ಮಾಡಂಗಿಲ್ಲ ಗೈಸ್, ಚೀಟ್ ಮಾಡಂಗಿಲ್ಲ ಹೇಳಿದೀನಿ. ವಿನ್ ಆದವ್ರಿಗೆ ನಾಳೆ ನೀವೇನ್ ಕೇಳ್ತೀರಾ ಅದ್ ತಿನ್ನದ್ ಕೊಡಿಸ್ತೀನಿ. ಗೈಸ್ ನೋಡಿ, ವಿಡಿಯೋನೇ ಸಾಕ್ಷಿ ಅವಳು ಕೊಡ್ಸಿಲ್ಲ ಅಂದ್ರೆ ನಾನು ಮತ್ತೆ ನಿಮ್ಗೆ ಎಲ್ರಿಗೂ ಹೇಳ್ತೀನಿ. ನನಗ್ ಶೀಟ್ ನಾನೇ ಕೊಟ್ಟಿದ್ದೀನಿ. ನಿಂಗ್ ಅಣ್ಣನ ಗೈಸ್, ಗೇಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೈ ಫಸ್ಟ್ ಕ್ವಶನ್ ಈಸ್, ನನ್ ಫೇವ್ರೆಟ್ ಕಲರ್ ಯಾವ್ದು? ನಿನ್ ಫೇವ್ರೆಟ್ ಕಲರಾ? ಫಸ್ಟ್ ಡಮರ್ ಡುಮಿರ್ ಕಾಪಿ ಮಾಡ್ತಿದ್ದಾಳೆ. ಕಾಪಿ ಮಾಡೋದು ನನಗೆ ಗೊತ್ತು. ಓಕೆ, ಎಲ್ಲ ತೋರಿಸ್ರಿ. ಸ್ಕೈ ಬ್ಲೂ, ಸ್ಕೈ ಬ್ಲೂ, ಬ್ಲ್ಯಾಕ್. ಎಲ್ಲರ ಸ್ಕೈ ಬ್ಲೂ ಏನ್ ರೈಟ್ ಆನ್ಸರ್? ಸ್ಕೈ ಬ್ಲೂ. ನೀನ್ ಬ್ಲ್ಯಾಕ್ ಅಂತೀಯಲ್ಲ ಯಾವಾಗ್ಲೂ. ಫಸ್ಟ್ ನೀನು ಆನ್ಸರ್ ಹೇಳ್ಬೇಕು, ಆಮೇಲೆ ನಾವು ತೋರ್ಸೋದು. ಓಕೆ, ಸೆಕೆಂಡ್ ಕ್ವೆಶ್ಚನ್. ನನಗೆ ಯಾವ ತರ ಮೂವೀಸ್ ಇಷ್ಟ ಆಗುತ್ತೆ ಅಂದ್ರೆ, ಕಾಮಿಡಿನಾ, ಹಾರರಾ, ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರಾ, ಇಲ್ಲ ಅಂದ್ರೆ ಯಾವ ತರ ಅಂತ? ಆಯ್ತು. ಎಲ್ಲಾರ್ದು ಆಯ್ತಾ? ಸಸ್ಪೆನ್ಸ್ ಥ್ರಿಲ್ಲರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇದ್ ನೋಡೋಣ, ಆಲ್ಮೋಸ್ಟ್ ಇದ್ರಲ್ಲಿ ಇವ್ರಿಬ್ರೆ ವಿನ್ ಆಗ್ತಾರೆ, ಇವ್ರಿಬ್ರಿಗೆ ಗೊತ್ತಿರಲ್ಲ ಅಂತ ನಾನು ಅನ್ಕೊಂಡಿದೀನಿ. ನೋಡೋಣ. ನನ್ನ ಫೇವ್ರೆಟ್ ಡ್ರೀಮ್ ಟ್ರಾವೆಲ್ ಡೆಸ್ಟಿನೇಷನ್ ಯಾವ್ದು? ಈಗ ನಡೆದು ಮರ್ತೋಗಿತ್ತು ನನಗೆ. ಓ, ಇವನು ಮಿಸ್ ಪಾಠ ಮಾಡ್ಬೇಕಾದ್ರೆ ಮ್ಯಾಮ್ ಈಗಿನ ನೆನ್ಪಿಸ್ಕೊಂಡಿದ್ದೆ ಅಂತಾರಲ್ಲ. ಜ್ಯೋತಿ ಕೌಸ್ತುಭದಲ್ಲಿ ಹೇಳಿದ್ದು ಅದು ನೆನಪಿಲ್ಲ ಕಣ ನನ್ಗೆ. ಅದಾದ್ರೂ ಟವರ್ ದೊಡ್ಡ ಐಫಿಲ್ ಟವರ್, ಇದು ಪ್ಯಾರಿಸ್. ಕರೆಕ್ಟ್ ಅದೇ. ಎರಡಿದೆ, ಆಕ್ಚುಲಿ ಎರಡಿದೆ. ಅದ್ರಲ್ಲಿ ಎರಡರಲ್ಲಿ ಒಂದ್ ಬರೆದ್ರು ಅಗ್ರಿ. ಬರೆಯೋ ಪ್ಯಾರಿಸ್ ನ ಇವನ್ ಯಾರ ಕಾಪಿ ಹೊಡಿ ಅಂದ್ರು ಹೊಡಿತಿಲ್ಲ ಗೈಸ್. ಟವರ್ ಅಷ್ಟೇ ಗೊತ್ತು. ಇಲ್ಲ. ನಂಗೆ ಎರಡು ಗೊತ್ತು, ಒಂದ್ ಬರ್ದಿದೆ, ಇನ್ನೊಂದ್ ಬೇಕಾದ್ರೆ ಹೇಳ್ತೀನಿ. ಎರಡು ಬರಿಬೇಕು. ಒಂದ್ ನೀವಿಬ್ರು ಒಂದ್ ಇಟ್ಕೊಂಡಿರ್ರಿ. ಆನ್ಸರ್ ಹೇಳು. ಪ್ಯಾರಿಸ್ ಅಂಡ್ ಆಮ್ಸ್ಟರ್ಡಮ್. ಮಸೈ ಮರ ಎಲ್ಲೋ ಇಮೋಷನಲ್ ಡ್ಯಾಮೇಜ್. ಮಸೈ ಮರ ಆಮ್ಸ್ಟರ್ಡಮ್ ಇದ್ದಿದ್ದು. ಅದಕ್ಕೂ ಮುಂಚೆ ನೀನ್ ಪ್ಯಾರಿಸ್ ಒಂದ್ಸಲ ಹೇಳೇ ಇಲ್ಲ, ಹೇಳೇ ಇಲ್ಲ. ನನಗಂತೂ ಹೇಳಿಲ್ಲ. ಐಫಿಲ್ ಟವರ್, ಐಫಿಲ್ ಟವರ್ ಅಂತ ನಾನ್ ಬರ್ದಿದ್ದೀನಿ. ನೀನ್ ಮಸೈ ಮರನೇ ಹೇಳ್ತಾವ. ಲೈನ್ ಮೇಲೆ ಕತ್ ಕುತ್ಕೊಂತಾರಲ್ಲ. ನಾನ್ ಬರ್ದಿದ್ದೀನಿ, ನನ್ಗೆ ಪಾಯಿಂಟ್. ಒಂದ್ ಪಾಯಿಂಟ್, ಇವನ್ ಒಂದ್ ಪಾಯಿಂಟ್. ಅವ್ರೇನ್ ಬರ್ದವ್ರೆ? ಜಾಸ್ತಿ ಬರ್ತಾರೆ. ನೀನು ನಾಮ ಇಟ್ಕೋ. ಎಂತದಿಲ್ಲ, ಇವಳು ಕೀನ್ಯಾ ಮಸೈ ಮರ ಅಂತ ಎಷ್ಟು ಸರಿ ಹೇಳವಳೆ. ಇಲ್ಲ, ಅವ್ಳು ಮೆನ್ಷನ್ ಮಾಡ. ಸರಿ ಸರಿ ಆಯ್ತು. ಓಕೆ ಓಕೆ ಗೈಸ್, ಓಕೆ. ನನಗ್ ಸಖತ್ತು ಭಯ ಪಡೋ ಅಂತ ಎರಡು ತಿಂಗ್ಳು ಹೇಳ್ಬೇಕು. ತಿಂಗ ಒಂದು ಥಿಂಗ್ ಆದ್ರೂ ಆಯ್ತು, ಅನಿಮಲ್ ಆದ್ರೂ ಆಯ್ತು, ಅಥವಾ ಏನಾದ್ರೂ ಆಯ್ತು,
ವಾಟ್ ಎವರ್. ಓಕೆ. ಮತ್ತೆ ಫೋಬಿಯಾ ಏನಾದ್ರೂ ಆಯ್ತು. ಒಂದ್ ಬರೋದು ಸಾಕಲ್ವಾ? ಫೋಬಿಯಾ ಯಾರು ಕರೆಕ್ಟ್ ಆಗಿ ಬರ್ದಿರ್ತಾರೆ ಅದ್ ನನಗೂ ಗೊತ್ತು. ಎರಡನ್ನ ಯಾರು ಬರ್ದಿರ್ತಾರೆ ಅವ್ರಿಗೆ ಒಂದ್ ಪಾಯಿಂಟ್ ಇದ್ರಲ್ಲಿ. ನನ್ಗೊಂದು ಫೋಬಿಯಾ ಇದೆ, ಒಂದು ಫಿಯರ್ ಇದೆ. ಫೋಬಿಯಾ ಅಂದ್ರೆ ಗೊತ್ತಲ್ಲ, ಏನಾದ್ರು ನೋಡಿದ್ರೆ ಜುಮ್ 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 ಭಯ ಭಯ ಆಗತ್ತೆ. ಬರ್ದೆ ನಾನು ಇವ್ರು ಲಾಸ್ಟ್ ಮಿನಿಟ್ ಬ್ಯಾಕ್ ಬೆಂಚರ್ಸ್. ಓಕೆ, ಒಂದ್ ಬಂದ್ಬಿಟ್ಟು ಲಿಸಾರ್ಡ್, ಇನ್ನೊಂದ್ ಬಂದ್ಬಿಟ್ಟು ಹೈಟ್. ಆಯ್ತಾ? ನಮ್ ಪಲ್ಲಿ ಸ್ನ್ಯಾಕ್ ಅಂತ ಬರ್ತಿದ್ರು. ನಾನು ಪಳ್ಳಿ ಬ್ಲಾಕ್ ಅಂತ ಬರ್ತೀನಿ. ಪಲ್ಲಿ ಸ್ನ್ಯಾಕ್. ನಾನು ನಮ್ police ಕಾಕ್ರೋಚ್ name. ಲಿಸರ್ಡ್ ಅಂತ ಬರ್ದಿದ್ದೀನಿ. ಪಳ್ಳಿ ಸ್ನೇಹ. ಕಾಕ್ರೋಚ್ ಲಿಸಾರ್ಡ್. ಅವಳಿಗೆ ಒಂದ್ ಪಾಯಿಂಟ್ ಗೈಸ್. ಇವತ್ತೆಲ್ಲ ರಾಂಗ್. ರಾಂಗ್ ಇನ್ ದ ಸೆನ್ಸ್ ಪಾರ್ಶಿಯಲಿ ಕರೆಕ್ಟ್. ಪಲ್ಲಿ ಅಂತಾನೆ ಬರ್ದ. ನೆಕ್ಸ್ಟ್ ಓಕೆ ಓಕೆ. ನನಗೆ ಸಖತ್ ಸುಸ್ತಾದ್ರೆ ನಾನು ಏನ್ ಮಾಡ್ತೀನಿ? ಕೂಗಾಡ್ತೀಯ? ನನಗೆ ಸಖತ್ ಸುಸ್ತಾದ್ರೆ ನಾನು ಏನ್ ಮಾಡ್ತೀನಿ? ಹೇಳಣ. ಬರಿಬೇಕು. ನಾನ್ ಸಖತ್ ಸುಸ್ತಾದಾಗ ನಾನು ಏನ್ ಮಾಡ್ತೀನಿ? ಈಗ ಆಫೀಸ್ ಏನ್ ಬಂದು ಮಾಡ್ತೀನಿ? ಸಖತ್ ಸುಸ್ತಾಗುತ್ತೆ, ನಾನು ಏನ್ ಮಾಡ್ಬೋದು? ಕೆಲ್ಸ ಮಾಡಿ ಮಾಡಿ ಸುಸ್ತಾಗಿರುತ್ತೆ, ಅವಾಗ ಏನ್ ಮಾಡ್ಬೋದು ನಾನು? ಏನ್ ಮಾಡ್ಬೋದು? ಓಕೆ, ನೀನ್ ಹೇಳು. ಏನ್ ಮಾಡ್ತೀನಿ? ರೌಂಡ್ಸ್. ಹಂಗೆ ಬರೆಯಂಗಿಲ್ಲ. ಈಗ ಬರ್ದೆ ಈಗ ಮೋಸ. ಎರಡು ಬರ್ದಿದ್ದೀನಿ. ಏನ್ ಹೇಳು. ರೀಲ್ಸ್ ಮತ್ತೆ ಸ್ಲೀಪು. ರೀಲ್ಸ್, ಸ್ಲೀಪ್. ನಿದ್ದೆ ಮತ್ತೆ ಫೋನ್ ನೋಡೋದು. ನೀನ್ ರೀಲ್ಸ್ ಸ್ಲೀಪ್ ಅಂತ? ಆಕ್ಚುಲಿ ರೀಲ್ಸ್ ನೋಡ್ತೀನಿ. ಹಂಗ ಫೋನ್ ಸ್ಕ್ರಾಲ್ ಫೋನ್ ಅಂತ ಬರ್ದಿದೀವಿ. ಹಂಗಿದ್ರೆ ಒಂದ್ ಪಾಯಿಂಟ್. ನನಗೂ ಒಂದ್ ಪಾಯಿಂಟ್. ಒಂದ್ ಪಾಯಿಂಟ್. ನಮಗೆ ಒಂದ್ ಪಾಯಿಂಟ್. ಆದ್ರೆ ರೀಲ್ಸ್ ರೀಲ್ಸ್ ತನ್ಮಯ ಗಾನ್. ಏನಂತ ಬಂದಿದ್ದೆ? ರೌಂಡ್ಸ್. ಮೆಂಟಲಿ ಸ್ಟ್ರೆಸ್ ಆದ್ರೆ. ಓಕೆ, ನನ್ ಡ್ರೀಮ್ ಕೆರಿಯರ್ ಯಾವ್ದು? ನನ್ ನನ್ ಡ್ರೀಮ್ ಕೆರಿಯರ್, ನನ್ ಲೈಫ್ ಅಲ್ಲಿ ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮಾಡ್ಕೊಂಡಿದ್ದೆ. ಇದೀನಿ ಇವಾಗ ಅಟ್ ಪ್ರೆಸೆಂಟ್ ನನ್ ಲೈಫ್ ಅಲ್ಲಿ ಇದು ಮಾಡ್ಬೇಕಪ್ಪ, ನೆಕ್ಸ್ಟ್ ಇದೇ ಮಾಡ್ಬೇಕು ನಾನು ಅಂತ ಏನ್ ಅಂದ್ಕೊಂಡಿದೀನಿ ರೈಟ್ ನೌ. ಕೆಲಸ ಹೇಳ್ಬೇಕಾ? ಕೆಲ್ಸ ಅಲ್ಲ, ಅದಕ್ ಸಂಬಂಧಪಟ್ಟಿದ್ದು ಏನ್ ಹೇಳಿದ್ರು ಆಗುತ್ತೆ. ಹೇಳು. ಬಿಸ್ನೆಸ್. ಅದು ಏನ್ ಗೊತ್ತ, ತಗೋಬೇಕು ಅನ್ನೋದಲ್ಲ. ಆಗ್ಬೇಕು ಅನ್ಕೊಂಡಿದ್ದು ಅಡ್ವೊಕೇಟ್, ಬಟ್ ಮಾಡ್ಬೇಕು ಅನ್ಕೊಂಡ್ರೆ ಬಿಸ್ನೆಸ್. ಆಗ್ಬೇಕು ಅನ್ಕೊಂಡಿದ್ದೆ See. doctor. ಇಲ್ಲ ಇಲ್ಲ ಇಂಜಿನಿಯರ್ ಆಗ್ಬೇಕು ಅಂತಾನು ಅಂದ್ಕೊಂಡಿದ್ಲು. No, ಅಂದಿದ್ ಅವಳು ಫಸ್ಟ್ ಅದೇ ಅಂತಿದ್ದು. ಏನೇ ಫಸ್ಟ್ 1947 ಅಲ್ಲಿ ಇವಳು ಇಂಜಿನಿಯರ್, ಅಡ್ವೊಕೇಟ್, ಸಿವಿಲ್ ಇಂಜಿನಿಯರ್, ಡಾಕ್ಟ್ರು ಎಲ್ಲ ಓದ್ತಾರೆ. ನಾನ್ ಬಿಸ್ನೆಸ್ ವುಮೆನ್ ಆರ್ ಸಿ ಅಂತ ಬರ್ದಿದ್ದೀನಪ್ಪ. ಕಾರ್ತಿ 17 Pro ಮ್ಯಾಕ್ಸ್ ಬರೋಷ್ಟೊಳಗೆ ಅಡ್ವೊಕೇಟ್ ಬಿಸ್ನೆಸ್. ನಾನು Business. Yes. One. ಕಾರ್ತಿಗೆ 0. ನಂದು ಇಡನ್ ಟ್ಯಾಲೆಂಟ್ ಏನು? ಇಡನ್ ಟ್ಯಾಲೆಂಟ್ ಏನು? ಏ ತಡಿ ನನಗೆ ನೆನ್ಪು ಬರ್ತಾ ಇಲ್ಲ. ಇಡನ್ ಟ್ಯಾಲೆಂಟ್ ನಂದು ಏನ್ ಬೇಕಾರ ಆಗಿರ್ಬೋದು. ನಾನ್ ಬರ್ದಾಯ್ತು. ನನ್ ಟ್ಯಾಲೆಂಟ್ ನಮ್ ಕಾರ್ತಿನ ನನ್ ಟ್ಯಾಲೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವಳು ಅದೇನೋ ಮಾಡ್ತಾಳ. ಅದ್ ಬರೀ ನೀನು ಏನೋ ಮಾಡ್ತಾಳಿಲ್ಲ. ಅವನ ಗೂಬ್ ನನ್ ಮಗ ಅಂಗಡಿ ಓಡಿಸ್ತಾನ. ಅದು ಏನಾರ ಮಾಡಿದಾಗ ಅದಕ್ಕೇನಾರ ಮಾಡ್ತಾಳ. ಡೆಕೋರೇಷನ್. ಆಲ್ಟ್ರೇಷನ್. ಓಕೆ. ನಂದ್ ಇಡನ್ ಟ್ಯಾಲೆಂಟ್ ಅವಳು ಇವಾಗ ಬರಲ್ಲ. ಅವಾಗೇನ ಬರ್ತು. ಓ, ಫ್ಯಾಷನ್ ಡಿಸೈನ್. ನಂದು ಓಕೆ ಅದೇ ಸೇಮ್. ಗೈಸ್, ನಂದ್ ಇಡನ್ ಟ್ಯಾಲೆಂಟ್ ಏನಂದ್ರೆ ಏನ್ ಕೊಟ್ರು ಒಂದ್ ಆಲ್ಟ್ರೇಷನ್ ಮಾಡಿ ಒಂದ್ ಫೈನಲ್ ಟಚ್ ಕೊಟ್ಟಿರ್ತೀನಿ. ಅದೇ ಫ್ಯಾಷನ್ ಡಿಸೈನ್. ಡಿಸೈನ್ ಮಾಡೋದು. ನಾನು ಕರೆಕ್ಟ್ ಹೇಳ್ತಾನೆ. ಆಲ್ಟ್ರೇಷನ್. ಓ, ಫ್ಯಾಷನ್ ಡಿಸೈನ್. ಆಲ್ಟ್ರೇಷನ್ ಸಿಂಗಿಂಗ್ ಅಂತ ಅಲ್ಲೆಲ್ಲ ಒಂದ್ ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಗರಿಸ ಸಾನಿ ದಂತ ಪದ ಗರಿಸ ಗರಿಸ ಸಾನಿ ಈ ವಾಯ್ಸ್ ನಮ್ಮ ಚೆನ್ನಾಗೈತೆ ಸಿಂಗ್ ಕಡೆ.
ಕಾಗೆ. ನಾನು ಯಾವಾಗ್ಲೂ ಒಂದ್ ಥಿಂಗ್ ಕ್ಯಾರಿ ಮಾಡ್ತೀನಿ. ಆ ಥಿಂಗ್ ಏನು ಅಂತ ಗೆಸ್ ಮಾಡ್ಬೇಕು. ಒಂದ್ ಥಿಂಗ್ ಅದ್ ನನ್ ಜೊತೆ ಯಾವಾಗ್ಲೂ ಇರುತ್ತೆ. ಅದಿಲ್ದೆ ನಾನು ಮೂನೇ ಆಗಲ್ಲ. ಡನ್ ಡನ್ ಡನ್. ಬಾಂಬ್. ಯಾರು ಬರೆಯಂಗಿಲ್ಲ. ಅಮೃತಾಂಜನ್. ಜಂಡು ಬಾಂಬ್ ಅದು ತೆಕ್ಕೊಂತಿಯಲ್ಲ. ಜೊಂಡು ಬಾಂಬ್ ತಿಕ್ಕೋದು. ಅದೇನ್ ಹೇಳ್ತಾರೆ ವಾಟರ್. Correct. ಅಮೃತಾಂಜನ್. ರೋಲನ್. ಎಸ್, ಅಮೃತಾಂಜನ್, ರೋಲನ್. ನಿಮ್ಮ ಹತ್ರ ಬೇಕಿದೆ. ಎಲ್ರಿಗೂ ಒಂದೊಂದು ಪಾಯಿಂಟ್ಸ್ ಗೈಸ್. ಟೈ ಆದ್ರೆ ಟೈ ಬ್ರೇಕರ್ ಮಾಡಿಸ್ತೀವಿ. ನನ್ಗಿಷ್ಟ ಆಗೋ ಜಂಕ್ ಫುಡ್ಸ್ ಯಾವ್ದಾದ್ರು ಆಯ್ತು ಎರಡು. ಜಂಕ್ ಫುಡ್ಸ್ ಅಂದ್ರೆ ಯಾವ ಯಾವ್ದಾದ್ರು ಆಯ್ತು ಎರಡು. ಡೆಸರ್ಟ್ಸ್? ಜಂಕ್ ಫುಡ್, ಸ್ಟ್ರೀಟ್ ಫುಡ್ಸ್, ಸ್ಪೈಸಿ ಸ್ಟ್ರೀಟ್ ಫುಡ್ಸ್ ಆದ್ರೂ ಆಗಿರ್ಬೋದು, ಅಥವಾ ನನ್ ಯಾವಾಗ್ಲೂ ತಿನ್ನೋ ಜಂಕ್ ಫುಡ್ಸ್ ಆದ್ರೂ ಆಗಿರ್ಬೋದು. ಸ್ಪೈಸಿ ಥಿಂಗ್ಸ್ ಅಲ್ಲಿ, ನಾಟ್ ಡೆಸರ್ಟ್, ಸ್ವೀಟ್ಸ್ ಸರಿ ಆಯ್ತು ಆತರ. ಇವನಲ್ಲೇ ಬರ್ದೆ ಟರ್ನ್ ಆಯ್ತು ಅಂತವನೆ. ಹೇಳು. ತಡ್ರಿ ನಾನ್ ನೋಡ್ತೀನಿ. ಓ ಮೈ ಗಾಡ್. ಓ ಬರ್ಗರ್, ಮೊಮೋಸ್, ಪಿಜ್ಜಾ, ಇವಳು ಇವಾಗ ಗೀಚಿದ್ಲು. ಎಗ್ ರೈಸ್, ಗೋಬಿ ರೈಸ್, ಗೋಬಿ ರೈಸ್, ಪಾನಿಪುರಿ, ಪಿಜ್ಜಾ. ಎಗ್ ರೈಸ್ ನನ್ ಜೊತೆ ಹೆಸರು ತಿಂದಿದ್ಯಾ? ನಾನು ಪಿಜ್ಜಾ ಬರ್ದಿದ್ದೀನಿ. ಎಗ್ ರೈಸ್ ನನ್ ಜೊತೆ ಹೆಸರು. ಆಯ್ತಾ. ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಾ. ಇದು ಡಿಸ್ಕ್ವಾಲಿಫೈ. ಇಲ್ಲ, ಅದೇನ್ ಡಿಸ್ಕ್ವಾಲಿಫೈ ಡಿಸ್ಕ್ವಾಲಿಫೈ ಮಾಡ್ತೀನಿ. ಜಂಕ್ ಫುಡ್ ಆಗಿರ್ಬೋದು, ಸ್ಟ್ರೀಟ್ ಫುಡ್ ಆಗಿರ್ಬೋದು. ಜಂಕ್ ಫುಡ್, ಸ್ಟ್ರೀಟ್ ಫುಡ್, ಸ್ಪೈಸಿ ಫುಡ್ ಮೂರು ಮೆನ್ಷನ್ ಮಾಡಿದ್ವಿ. ಒಂದ್ ಇವ್ರು ಯಾರು ಇವ್ ಪಿಜ್ಜಾ, ಬರ್ಗರ್, ಜ್ಯೋತಿಗೆ ಅಂಡ್ ಸಂಜಯ್ಗೆ ಒಂದೊಂದ್ ಮಾರ್ಕ್ಸ್. ಗೋಬಿ ರೈಸ್ ಅಂತ ಅವಳಿದೊಂದ್ ಜೊತೆ ನಮ್ ಜೊತೆ ತಿಂದ್ರೆ ಇನ್ನೊಂದ್ ದಿವ್ಸ ಬಂದ್ರೆ ನಮ್ ಜೊತೆ ಎಗ್ ರೈಸ್ ಇಲ್ಲ ಅಂತ. ಇನ್ನೊಂದು ಗೈಸ್ ನನಗೆ ಹಾಕೋ ಬೀಪ್ ಮಾಡಿ. ನನ್ನ ಚೈಲ್ಡ್ಹುಡ್ ನಿಕ್ ನೇಮ್ ಏನು? ನನ್ನ ಅಡ್ಡ ಹೆಸರು ಚಿಕ್ಕವಳಿದ್ದಾಗಿಂದ ಏನಿರ್ಬೋದು? ನನ್ನ ನಿಕ್ ನೇಮ್ ಗೊತ್ತಿಲ್ವಾ ನಿಂಗೆ? ಏನು ಅದೇ ಹೇಳಲ್ಲ. ಓಕೆ, ಕರೆಕ್ಟ್ ಅಂಡೆ. ಕರೆಕ್ಟ್ ಅಂಡೆ ಕರೆಕ್ಟ್. ಅಂಡೆ. ತೋರ್ಸು. ಎಲ್ಲಿ? ಓ, 4 ಜನಕ್ಕೂ ಒಂದೊಂದು ಪಾಯಿಂಟ್. ನಾನ್ ಆನ್ಸರ್ ನೋಡಂಗಿಲ್ಲ. ಅವ್ನಿಗೆ ಏನ್ ಬರ್ದಾನೆ ಎಂ ಬರ್ದಾನೆ ನೋಡು. ಕಾಪಿ ಮಾಡ್ತಿದ್ದಾನ? ಆ ಗುರು ಬರ್ದು ಊಟ ಇತ್ತು. ನಾನ್ ನೋಡಂಗಿಲ್ಲ ಆನ್ಸರ್. ನಾನ್ ನೋಡಂಗಿಲ್ಲ ಅಷ್ಟೇ. ನೆಕ್ಸ್ಟ್. ನಾನ್ ನೋಡಂಗಿಲ್ಲ ಆನ್ಸರ್. ನನ್ಗೇನಾದ್ರೂ 10 ಲಕ್ಷ ಅಮೌಂಟ್ ಆನ್ ಸ್ಪಾಟ್ ಸಿಕ್ಕಿದ್ರೆ ನಾನು ಏನಕ್ಕೆ ಇನ್ವೆಸ್ಟ್ ಮಾಡ್ಬೋದು? ಏನೇನು ಆನ್ ಸ್ಪಾಟ್ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೇನಾದ್ರೂ 10 ಲಕ್ಷ ಸಿಕ್ತು ಅಂದ್ರೆ ನಾನು ಏನಕ್ಕೆ ಇನ್ವೆಸ್ಟ್ ಮಾಡ್ಬೋದು? ಏನೇನಕ್ಕೆ ಇನ್ವೆಸ್ಟ್ ಮಾಡ್ಬೋದು? ಇನ್ವೆಸ್ಟ್ ಇನ್ ದ ಸೆನ್ಸ್ ಏನಾದ್ರೂ ಆಗಿರ್ಬೋದು. ನಾನ್ಸೆನ್ಸ್ ಥಿಂಗ್ಸಿಗಾದ್ರೂ ಆಗಿರ್ಬೋದು, ಅಥವಾ ವ್ಯಾಲ್ಯೂಯಬಲ್ ಥಿಂಗ್ಸಿಗಾದ್ರೂ ಆಗ್ಬೋದು. ಏನೇನ್ ಬೈ ಮಾಡ್ಬೋದು ಅಟ್ ಪ್ರೆಸೆಂಟ್ ನಾನ್ ಇವಾಗಿರೋ ಸಿಚುಯೇಷನ್ ಅಲ್ಲಿ. ನಾನ್ ನೋಡೇ ಇಲ್ಲ. ನಿಮ್ ಹಸ್ಬೆಂಡ್ ಕಾಪಿ ನೀನ್ ನೋಡ್ತಾ ಇದ್ದಾರೆ. ನಾನು ಅವಳು ನೋಡ್ಬಿಟ್ರೆ ಅವಳ ಮಕ್ಕಳೇ ಬರ್ದೈತ ಕುಣಿತೈತೆ ಅವಳ ಮಕ್ಕಳ. ಕದಿ ನೋಡ್ತಾ ಇದ್ದಾರೆ. ಹೇಳು. ನೀನ್ ಫಸ್ಟ್ ಆನ್ಸರ್ ಮಾಡ್ಬಿಡು. ಜ್ಯೋತಿಕನ್ ಆನ್ಸರ್ ಶಾಪಿಂಗು, ವೆಹಿಕಲ್ ಬೈ, ಗೋಲ್ಡ್. ಅವಳು ನಾನ್ ಸೆನ್ಸ್ ಅವಳು. ಇವನು ಲ್ಯಾಂಡ್, ಸೈಟ್, ಕಾರು, ಗೋಲ್ಡ್, ಫೋನು. ಇವನು ಬಿಸ್ನೆಸ್, ಐಫೋನು, ಬೈಕ್. ನಾನ್ ಹೇಳ್ತೀನಿ ಫೋನ್, ಡ್ರೆಸ್, ಶೂಸ್, ಟ್ರಿಪ್. ಇದು ಯಾರು ಕರೆಕ್ಟ್? ಯಾರಿಗೆ ಕರೆಕ್ಟ್ ಆನ್ಸರ್? ಫಸ್ಟ್ ಥಿಂಗ್ ನಾನ್ ತಗೊಳ್ಳೋದು ಬಟ್ಟೆ. ಆಮೇಲೆ ಫೋನ್ ನೆಸೆಸಿಟಿ ಇವಾಗ ಪ್ರೆಸೆಂಟ್ ಐತೆ ನನಗೆ. 3ನೇ ತಿಂಗು ಮಿಕ್ಕಿದ್ರಲ್ಲಿ ಒಂದು ಟ್ರಿಪ್ ಹೋಗ್ತೀನಿ. ಯಾರೋ 1 ನಿಮಿಷ ಫೋನ್ ಮೆಸೇಜ್ ಮಾಡ್ತವ್ರೆ. ಓಕೆ, ಫಸ್ಟ್ ಏನ್ ತಗಂತೀನಿ? ಬಟ್ಟೆ ತಗತೀನಿ. ಸೆಕೆಂಡ್ ಥಿಂಗ್ ಐಫೋನ್ ಬೇಕೇ ಬೇಕು. ಸಾರಿ, ಐಫೋನ್ ಅಂತಲ್ಲ, ಒಂದ್ ಫೋನ್ ಬೇಕೇ ಬೇಕು ಅಟ್ ಪ್ರೆಸೆಂಟ್ ಇವಾಗ. ಯಾಕೆಂದ್ರೆ ಅಪ್ಗ್ರೇಡ್ ಆಗ್ಬೇಕು, ಒಂದ್ ಫೋನ್ ತಗೊಂಡೇ ತಗತೀನಿ. ಅದ್ ಬಿಟ್ಟು ನೆಕ್ಸ್ಟ್ ಟ್ರಿಪ್ ಹೋಗ್ಬೇಕು, ಹೋಗೇ ಹೋಗ್ತೀನಿ.
ಅದೆಲ್ಲ ಬಿಟ್ಟು ಒಂದು ಬೈಕ್ ತಗೋಬೇಕು, ಅದನ್ನ ತಗತಿದ್ದೀನಿ. 10 ಲಕ್ಷ ಎಲ್ಲಿ ಸಾಲುತ್ತೆ? ಲ್ಯಾಂಡ್ ತಗೊಳದ ಏನಾದ್ರೆ ಅದು 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 ಯಾವ ಪ್ರಿಯಾರಿಟಿ ವೈಸ್ ಲ್ಯಾಂಡ್ ತಗೊಳದ ಗೋಲ್ಡ್ ತಗೊಳದ No. ಲ್ಯಾಂಡ್ ಲ್ಯಾಂಡ್ 10 ಲಕ್ಷ ಇಲ್ಲ ಲ್ಯಾಂಡ್ ಡಿಪ್ರೆಷನ್ ಡಿಪ್ರೆಷನ್ ಹೋಗ್ಬಿಟ್ಟು ಲ್ಯಾಂಡ್ ತಗತ್ತೆ 10 ಲಕ್ಷ ತಗತ್ತೆ ಸಾಲತ್ತೆ guys. ಯಾರಿಗ್ ಕೊಡ್ತೀಯಾ? ಇದಕ್ಕೆ ಅಂದ್ರೆ ಎಲ್ರದ್ದು ಒಂದೊಂದು ಕರೆಕ್ಟ್ ಇದೆ. ಯಾರು ಜಾಸ್ತಿ ಆನ್ಸರ್ ಸರಿ ಇದೆ? ಜ್ಯೋತಿಕೊಂದು 1-2 ಆನ್ಸರ್ ಸರಿ ಇದೆ. ಕಾರ್ತಿದು ಕಾರ್ ಅಂತ ಇಲ್ಲ, ಗೋಲ್ಡ್ ಅಂತೂ ಇಲ್ವಲ್ಲ, ಕಾರ್ತಿದ್ ಒಂದೇ ಸರಿ ಇರೋದು. ಐಫೋನ್ ಸಂಜಯ್ದು ಇದೇನೋ ಬಿಸ್ನೆಸ್ ಅಂತೆ, ಅದು 0. ಫೋನು ಬೈಕ್ 2. ತನ್ಮಯ್ 2, ಇವ್ರದ್ದು 2. ನಂದು 3. ಫೋನು, ಡ್ರೆಸ್ಸು, ಒಬ್ರಿಗೆ ಅಷ್ಟೇ. ಓಕೆ, ಅವಳೇ ವಿನ್ನರ್ ಇದ್ರಲ್ಲಿ. ಇದೆಂಗೆ 3 ಜಾಸ್ತಿ ಹೇಳಿದ್ರಲ್ಲ. ನಿಮ್ ಟೈ ಆಗುತ್ತಲ್ಲ, ನಿಮ್ದು ಟೈ. ಬೇರೆ ಬರ್ಬೋದು ಫುಲ್ಲು ತಡಿತೈತೆ. ನಿನ್ ಕ್ವಶನ್ ಆನ್ಸರ್ ಹೇಳೋದ್ನ ನನ್ ಏನಾದ್ರು 10 ಲಕ್ಷ ಸಿಕ್ಕಿದ್ರೆ ನಾನು ಏನೇನ್ ಮಾಡ್ಬೋದು? ಟ್ರಿಪ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್. ದುಡ್ಡಿಂದಲೇ ಟ್ರಿಪ್ಪಿಗೆ ಸೊ ಇನ್ವೆಸ್ಟ್ಮೆಂಟ್ ಎಲ್ಲಾದ್ರು ಕ್ವಶನ್ ಡೀಪ್ ಹೋಗ್ಲೇಬೇಕು. Okay. ಕರೆಕ್ಟ್ ಇವಾಗ ಅವಳು ಎಲ್ಲದಕ್ಕೂ ಹೋದ್ರೆ ಡೀಪ್ ಹೋಗ್ಲೇಬೇಕು. ಇನ್ವೆಸ್ಟ್ಮೆಂಟ್ ನಾನು ಏನೇನೋ ಮಾಡ್ತೀನಿ, ಏನಕ್ಕೆ ಇನ್ವೆಸ್ಟ್ ಮಾಡ್ತೀನಿ, ತಗೊಂಡೋಗಿ ಟ್ರಿಪ್ ಹೋಗಕ್ಕೆ ಇನ್ವೆಸ್ಟ್ ಮಾಡ್ಬೇಕು ತಾನೆ. ಏನಂತ ತಗೊಂತೀನಿ? ನೀವು ಬಿಡ್ರಿ, ನೀವು ಬಿಡ್ರಿ ನೀವು. ಬಿಡು ಹೋಗ್ಲಿ. ನೆಕ್ಸ್ಟ್ ಕ್ವಶನ್. ಯಾಕೊಳ್ಳೆ ವಾಟ್ ಈಸ್ ಮೈ ಬಿಗ್ಗೆಸ್ಟ್ ರೆಡ್ ಫ್ಲಾಗ್? ರೆಡ್ ಫ್ಲಾಗ್. ರೆಡ್ ಫ್ಲಾಗ್ ರೆಡ್ ಫ್ಲಾಗ್ ಅಲ್ಲಿ ಇನ್ನೇನ್ ಇರುತ್ತಮ್ಮ? ರೆಡ್ ಫ್ಲಾಗು ಅದನ್ನ ಡಿಪ್ರೆಷನ್. ಗೈಸ್ RCB ಅಂತೆ. ಡಿಪ್ರೆಷನ್. ಇದೆಲ್ಲ ಹಾಕಂಗಿಲ್ಲ. ಚಂದ ಶಿಕಾರ್ ಮಾಡ್ತೀವಿ ಅವನ್ನ, ಯಾಕಂದ್ರೆ ಬ್ಲಾಗ್ ಎಡಿಟ್ ಮಾಡಕ್ ತನ್ಮಯ, ಅವನಿಗೆ ಕೊಡ್ತಿಲ್ಲ ಬ್ಲಾಗ್ ಎಡಿಟ್. ಅನಿಮೇಷನ್ ಹಾಕ್ಬೇಕಲ್ಲ. ಓಕೆ ಗೈಸ್, ಬಿಗ್ಗೆಸ್ಟ್ ನನ್ ರೆಡ್ ಫ್ಲಾಗ್ ಅಂದ್ರೆ ಏನ್ ಹೇಳ ನಿಮ್ಗೆ? ಟಾಕ್ಸಿಕ್, ನಾನು ಹುಚ್ಚುಚ್ಚು ತರ ಆಡೋದು ಅಥವಾ ಏನಾದ್ರು ರೆಡ್ ಫ್ಲಾಗ್ ನನ್ನಲ್ಲಿ ಏನು ಅಮ್ಮ ಅಂದಿದೆ ನೋಡಿದ್ರೆ ಇರಿಟೇಟ್ ಆಗೋದು. ಇದು ನನ್ನ ನೋಡ್ರೆ ನಿನ್ಗೆ ಇರಿಟೇಟ್ ಆಗೋದು ಯಾವ ತಿಂಗಿಗೆ, ಅದೇ ರೆಡ್ ಫ್ಲಾಗ್ ಅಂತ ಬರಿಬೇಕು. ನಾನು ಇರಿಟೇಟ್ ಮಾಡ್ತೀನಿ, ಇವಳು ಇರಿಟೇಟ್ ಮಾಡ್ತಾರೆ, ಹಂಗಾದ್ರೆ ಏನು ಅನ್ಸಲ್ಲ ನನಗೆ. ಓಕೆ ಗೈಸ್, ಯಾರ್ಯಾರು ನನ್ ರೆಡ್ ಫ್ಲಾಗ್? ಆನ್ಸರ್ ಹೇಳಿ. ನಾನೇ ಒಂದ್ ದೊಡ್ಡ ರೆಡ್ ಫ್ಲಾಗ್ ಹಂಗಂತ ನೋಡ್ಕೊಳಕ್ ಹೋದ್ರೆ. ಬಟ್ ನನ್ ರೆಡ್ ಫ್ಲಾಗ್ ಏನಂತ ಅಂದ್ರೆ ಇರಿಟೇಟ್ ಆಗೋದು, ತಿಕ್ಕ ಹುರ್ಕೊಳ್ಳೋದು. ಅದೇ ಒಂದು ದೊಡ್ಡ ಅದೇ ಅದೇ. ಹೇಳಿ ನಿಮ್ದು ಕೇಳು. ಸುಮ್ನೆ ಮೆಂಟ್ಲು ತರ ಆಗೋದು, ಅದು ಏನು ಇರೋದೇ ಇಲ್ಲ ಹಂಗಾಡೋದು. ಸೈಕೋ, ಅದೇ ರೆಡ್ ಫ್ಲಾಗ್. ಒಂದ್ ಕಡೆಯಿಂದ ನೋಡೋಣ ಯಾರ್ಯಾರು ಏನೇನ್ ಬರ್ತಿದ್ದಾರೆ ಅಂತ. ಹ್ಯಾಂಗ್ರಿ ಜ್ಯೋತಿಕಾ. ಸೇಮ್ ಇಬ್ರು, ಸೇಮ್. ನಾನು ಮಾಡ್ತೀನಿ, ಅವಳು ಮಾಡ್ತಾಳೆ. ನಾವಿಬ್ರು ನಾನ್ ಸೆನ್ಸೆ, ಇಬ್ರು ರೆಡ್ ಫ್ಲಾಗ್. ನಿಜ, ಕರೆಕ್ಟ್ ತಾನೆ. ಡ್ರೆಸ್ ಸೆನ್ಸ್ ನ ಯಾರು ಜಡ್ಜ್ ಮಾಡ್ತಾರೆ ಅವ್ರು ರೆಡ್ ಫ್ಲಾಗ್ ಅಂತ ಬರ್ದಿದ್ದೀನಿ. ಡ್ರೆಸ್ ಸೆನ್ಸ್ ನ ಯಾರು ಜಡ್ಜ್ ಮಾಡಿದ್ದವ್ರು ರೆಡ್ ಫ್ಲಾಗ್. ಅವರು ಅಲ್ಲ ಇವಳು ಯಾವ್ದು ರೆಡ್ ಫ್ಲಾಗ್ ಡ್ರೆಸ್ ಸೆನ್ಸ್ ನಾನ್ ಹೇಳಿದ್ದು ನನ್ನ. ಓಕೆ, ಇಲ್ಲ ನಮ್ ಕ್ವಶನ್ ಅರ್ಥ ಆಗಿಲ್ಲ. ನಾನ್ ಹೇಳಿದ್ದು ನನ್ನ ಬಿಗ್ಗೆಸ್ಟ್ ರೆಡ್ ಫ್ಲಾಗ್ ಏನು ಅಂತ ಕ್ವಶನ್ ಕೇಳಿದ್ದು. ಮೈ ಬಿಗ್ಗೆಸ್ಟ್ ರೆಡ್ ಫ್ಲಾಗ್. ಈ ಕ್ವಶನ್ ನನ್ಗಿಲ್ಲ, ಡಿಸ್ಕ್ವಾಲಿಫೈ ನಾನು. ನಾನು ಮಾರ್ಕ್ಸ್ ಇಲ್ಲ, ಅಣ್ಣಂಗ್ ಮಾರ್ಕ್ಸ್ ಇಲ್ಲ, ನಂಗೂ ಅಣ್ಣಂಗ್ ಮಾರ್ಕ್ಸ್ ಇಲ್ಲ. ಡಿಸ್ಕ್ವಾಲಿಫೈ. ಸ್ವಲ್ಪ ಇರಿಟೇಟ್ ಆಗೋದು ಸುಮ್ನೆ. ಆಮೇಲೆ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಬೈಯೋದು ಎಲ್ಲಾರ್ಗು. ಅದೇ ರೆಡ್ ಫ್ಲಾಗ್. ಅವ್ರು ದೊಡ್ಡ ರೆಡ್ ಫ್ಲಾಗ್. ಅವಾಗ ನಾವು ರೆಡ್ ಫ್ಲಾಗ್ ಹಾಕ್ತೀವಿ, ಮುಂದೆ ಕೂತಿರೋ ರೆಡ್ ಫ್ಲಾಗ್ ಹಾಕ್ತೀವಿ, ಓಡಿಸ್ತಿರೋದು. ಯಾರಿಗಪ್ಪ ಇವಾಗ? ಜ್ಯೋತಿಕಾಗೆ ಇದು ಒಂದು ತಿಂಗಳಲ್ಲಿ ಗುಡ್ಡಿದೀನಿ ಅಂತ ಅಂದ್ರೆ ಅದ್ ಯಾವ ಥಿಂಗ್ ಅಥವಾ ಯಾವ ಬಿಹೇವಿಯರ್ ಅಥವಾ ಯಾವ್ದು ಬ್ಲಾ 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 ಅದ್ರಲ್ಲಿ ನಾನು ಗುಡ್ಡಿದೀನಪ್ಪ, ಶಿ ಇಸ್ ಬೆಸ್ಟ್, ಶಿ ಇಸ್ ಗುಡ್ ಅಂತ ಯಾವ್ದಿದೆ ನನ್ನಲ್ಲಿ? ಒಂದ್ ತಿಂಗಳು ನನ್ ಗುಡ್ ಅಂದ್ರೆ ಯಾವ್ದು? ನಾನು ಯಾವ್ದ್ರಲ್ಲೂ ಗುಡ್ ಇಲ್ವಂತ ಹೇಳ್ರಿ.
ನಂಗೆ ಆನ್ಸರೇ ಗೊತ್ತಾಗ್ತಿಲ್ಲ ಇದಕ್ಕೆ. ಡಿಸ್ಕ್ವಾಲಿಫೈ ಕಾರ್ತಿ ಬರ್ದಿದ್ದಾನೆ ಗೈಸ್. ಡಿಸ್ಕ್ವಾಲಿಫೈ ನೀನು ಆಗಲ್ಲ ಆಗ್ರೋ ನಾನು ಡಿಸ್ಕ್ವಾಲಿಫೈ. ತನ್ಮ ಹಿಂಗ್ ಇವಾಗ ಹೊಳಿತು ಡಿಪ್ರೆಷನ್ ಟ್ಯೂಬ್ಲೈಟ್ ಹಾಕಿ. ಅದ್ ನೀವೇ ಹೇಳ್ಬೇಕು. ಏನು ಫಸ್ಟ್ ನೀನ್ ಆನ್ಸರ್ ಹೇಳು. ನನ್ ಬಿಹೇವಿಯರ್ ಇಲ್ಲ ಬಿಡು. ಸೆಲೆಕ್ಷನ್ ಕ್ಲಾತ್ಸ್ ಅಂತ ಇದು ನಾನು ಅಷ್ಟೇ. ಚೂಸಿಂಗ್ ಥಿಂಗ್ಸ್. ಚೂಸಿಂಗ್ ಥಿಂಗ್ಸ್. ಶಾಪಿಂಗ್ ಅಂತ ಬರ್ತಿದ್ದೀನಿ. ಅಣ್ಣ ಕಣೋ ನೀ ಅಣ್ಣ ಕಣೋ ನೀ ಓವರ್ ಆಕ್ಟಿಂಗ್ ಕಣೋ. ಹೇಳು ಆನ್ಸರ್. ಅದೇ ಚೂಸಿಂಗ್ ಕ್ಲಾತ್ಸ್ ಎಲ್ಲರಿಗೂ ಒಂದೊಂದು ಪಾಯಿಂಟ್ಸ್. ನಾನು ಸೆಲೆಕ್ಷನ್ ಅಲ್ಲಿ ಹುಟ್ಟಿದ್ದೀನಿ. ಸೊ ಎಲ್ರು 3 ಪಾಯಿಂಟ್ಸ್. ಓಕೆ, ಇವಾಗ ನಾನು ರಿಪೀಟೆಡ್ ಆಗಿ ಯಾರು ಕೊಟ್ರ ಮೈಕ್, ನಾನು ರಿಪೀಟೆಡ್ ಆಗಿ ಒಂದ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಅಥವಾ ಏನಾದ್ರೂ ಒಂದ್ ಯೂಸ್ ಮಾಡ್ತೀನಿ ಅಂದ್ರೆ ಅದ್ ಯಾವ್ದು? ರಿಪೀಟೆಡ್ ಆಗಿ ಬ್ಯಾಡ್ ವರ್ಡ್ಸ್. ಎನಿಥಿಂಗ್, ಬ್ಯಾಡ ಗುಡ್ಡ ಇನ್ನಂತ ಗೊತ್ತಿಲ್ಲ, ಅದ್ರಲ್ಲಿ ಒಂದ್ ವರ್ಡ್ ಯೂಸ್ ಮಾಡ್ತೀನಿ ಯಾವಾಗ್ಲೂ ರಿಪೀಟೆಡ್ ಆಗಿ ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಹೇಳ್ಬೇಕು. ಯಾಕೆಂದ್ರೆ ರಿಪೀಟೆಡ್ಲಿ ನಾನು ಚೇಂಜ್ ಮಾಡ್ತಿರ್ತೀನಿ. ರೀಸೆಂಟ್ ಡೇಸ್ ಅಲ್ಲಿ ನಾನೊಂದ್ ವರ್ಡ್ನ ಬೈತಿರ್ತೀನಿ. ಯಾರ ಸಿಕ್ದವ್ರಿಗೆಲ್ಲ ಅಡ್ಡ ಗಿಡ್ಡ ರೋಡಲ್ಲಿ ಹೋಗ್ಬೇಕಾರೆ. ಅದ್ನಿಲ್ಲ ಹೇಳಕ್ಕಾಗಲ್ಲ. ಎಲ್ಲ ಬೀಪಲ್ ಬರುತ್ತೆ. ಓಕೆ, ಒಂದ್ ಕಡೆಯಿಂದ ಚೊತ್ತೆ ಚತ್ತೆ ನನ್ನ ಮಗನೇ. ಯಾಕೆ ನೀವೇ ಬೈತಿರ್ತೀರ? ಕೊಟ್ಟ ಇವಾಗ ಆಮೇಲೆ ಇಷ್ಟ ಹೇಳ್ತಾ ಬೆರಿಕೆ. ಈಗ ಆನ್ಸರ್ ಹೇಳಿ. ಸಾಕು ಸಾಕು. ಇವಾಗ ಯಾರು ತಿನ್ನೋದು ನೋಡೋಣ. ಇದ್ರಲ್ಲಿ ಇವರೇ ವಿಂಗ್ ಆಗಿದ್ದು. ಇಲ್ಲ Okay, ಇಲ್ಲಿ ಒಂದು ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ನೈನ್ ಅದು ಸೇರಲ್ಲ ನೈನೇ. ಅದು ಸೇರೆ ನೈನು. ಅದೇ ನೀನ್ ಟೆನ್ ಅಂತ One, ಎಲ್ಲ two. ಸೇರಿ ನೈನ್. ನಾನು ಕಮ್ಮಿ ಬರ್ದಿದ್ದೆ. 1 2 ಕಾರ್ತಿಕ್ ನಂಬರ್ 9. 4 ಈ ತರ ಎಲ್ಲ ಹೇಳ್ಬಾರ್ದಪ್ಪ. 7 8 9 ಗಿವ್ ಮಿ 10 11 ಒಂದ್ ನಿಮಿಷ. 11 ಬಿಡು. 2 3 4 5 ಇದೇನಾ 5 5 6 7 8 8 9 ಅಲ್ಲ 9 8. ಅವಳಿಗೆ ಕೊಟ್ಟಿದ್ರಲ್ಲಿ 9. ನೀನು ಜೊತೆ ಟೈ ಆದ್ರಲ್ಲಪ್ಪ ಇದ್ರಲ್ಲಿ. ಯಾವುದು ಬೈಕ್ ಟ್ರಿಪ್ ಅಂತ ಅವಳು ಎಕ್ಸ್ಟ್ರಾ ಬರ್ದಿಲ್ಲ. ಹೆಂಗ್ ಸುಳ್ಳು ಹೇಳ್ತಿದ್ಯಾ? ಮೋಸ ಗೈಸ್, ದೊಡ್ಡ ಮೋಸ. ಈ ಕಡೆ 8 10 ಇದೇನಿದು? 9 10 10 ಬಿಡು ನಂದು 10 10 ಹಾಕು 9 10 ಅದೇನ್ ಹಾಫ್ 10 ಅಲ್ಲ. ತಗೋ. ನಂದು 10. ನಂದು is 9. 1 2 3 4 5 6 7 8 ಟೈಮ್ ಆಯ್ತಪ್ಪ. 9 10 11. ಯಾವ ಕಡೆಯಿಂದ 11 ಅವಳೆ 10 ಅಂತೋಳು 11 ಅಂತೋಳೆ ಲಾಸ್ಟ್ ಅಲ್ಲಿ ಹೊಡ್ದಾಕ್ಬಿಡ್ತೀನಿ 10. ಸಾರಿ ಗೈಸ್ 10. 9 ಬಿಡು. 9 ನಂದು. ಜ್ಯೋತಿಕ ಕ್ಲೀನ್ ಬರ್ತಾಳೆ ಎಲ್ಲ. ನಾವು ಅಡಂಬಾಜಿ ನಮ್ಮ ಕವಿತೆ ಕ್ವಶನ್ ಎಲ್ಲ 9. ಓಕೆ ಗೈಸ್, 9 9 10 ಇದ್ರಲ್ಲಿ ಇವರಿಬ್ರದ್ದು 9 9, ಜ್ಯೋತಿಕಾ ಅಂಡ್ ಕಾರ್ತಿಕ್ 9 9, ಸಂಜಯ್ ಅಂಡ್ ತನ್ಮಯ 10 out of 10. ಸೊ ಇವಾಗ ಟೈ ಬ್ರೇಕರ್ ಆಡೋ ಅಂತ ಟೈಮ್. ಎಸ್, ಲೆಟ್ಸ್ ಗೋ. ನೆಕ್ಸ್ಟ್ ಕ್ವೆಶ್ಚನ್ ಟೈ ಬ್ರೇಕರ್ಗೆ. ಒಂದೇ ಕ್ವೆಶ್ಚನ್, ಒಂದೇ ಕ್ವೆಶ್ಚನ್. ಇಬ್ರಿಗೂ ಗೊತ್ತಿರ್ತಾರ ಆತರ ಕೇಳೋದು. ಹೌದು, ಇಬ್ರಿಗೂ ಗೊತ್ತಿರಬಾರ್ದು. ಅದನ್ನ ಯಾರು ಕರೆಕ್ಟ್ ಆಗಿ ಹೇಳ್ತಾರೆ ಅದೇ ಟೈ ಬ್ರೇಕರ್. ಮತ್ತೆ ಅದಕ್ಕೆ ಆರ್ಗ್ಯೂ ಮಾಡಂಗಿಲ್ಲ. ಹ್ಮ್. ಒಂದೇ ಸಲ ಸುಮ್ಮನಾಗಬೇಕು. ನೀನ್ first answer ಹೇಳ್ಬೇಕು.
ಫಸ್ಟ್ ಆನ್ಸರ್ ಹೇಳಿ. ಅವಳು ನೀನು ಫಸ್ಟ್ ಆನ್ಸರ್ನ ಕಾರ್ತಿಕ್ ಹೇಳಿದ ಅಂದ್ರೆ ಕೇಳವ ಕ್ವಶನ್. 14th. 14th. ಓಕೆ Okay. Last question. Tie breaker question. ನೋಡಿ guys. ಅದೇ ಟ್ರೋಲ್ ಹಾಕು. ಕೇಳಿ ಕ್ವಶನ್ ಕೇಳು. ಕೇಳ್ಬೇಕಾ? ಅದೇ ಅಲ್ಲಿ ಯಾರು ಗುಳುಕ್ ಗುಳುಕ್ ಅನ್ಸೋರು ಲ್ಯಾಪ್ಟಾಪ್ ಅಲ್ಲಿ. Okay. When I am upset, who do I usually talk to first? ನನ್ಗೇನಾದ್ರೂ ಬೇಜಾರಾದ್ರೆ, ಮೂಡ್ ಆಫ್ ಆದ್ರೆ, ಜನಗಳ ಜೊತೆನಾ? ಏನಾದ್ರೂ ಆಗಿರ್ಬೋದು. ಈಗ ರೀಸೆಂಟ್ ಆಗ ಇಲ್ಲ ನಾ ಮುಂಚಿಂದನೂ ಅದೇ. ನಾವೇನಿಲ್ಲ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಇದು. ಅಂದ್ರೆ ಕೈ ಆಗಿದಾರೆ ಅವ್ರಿಬ್ರು 10th ಸೋತ್ವಿ. ಅವ್ರಿಬ್ರು ಬರಿಬೇಕೀಗ. ಓ ಇವ್ರಿಗೆ ಆನ್ಸರ್ ತೋರಿಸ್ಬಿಟ್ಟು ನಾನು ಬರೀ ಅಲ್ಲ ನಮಗೂ ಕೇಳ್ತಾಳೆ, ಅವ್ರಿಗೆ ಬೇರೆ ಕೇಳ್ತಾಳೆ. ನಮಗೆ ಕ್ವಶನ್ ಗೊತ್ತಿರ್ಲಿ ಅಂತ ಅಷ್ಟೇ. ಕ್ವಶನ್ ಇನ್ನೊಂದ್ಸತಿ ಕೇಳು. ಅವಳು If you ಅಪ್ಸೆಟ್ upset ಆದಾಗ ಮಾತಾಡೋದು. ಯಾರ ಜೊತೆ ಫೋನ್ ಮಾಡಿ ಮಾತಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ? ಇದೇನ್ ಗೈಸ್ ಡಿಸ್ಕಸ್ ಮಾಡ್ಕೊಂಡ್ ಬರೀತವ್ರಿ ಅಂದ್ರೆ ಆನ್ಸರ್. ನೀನು ಬೇಜಾರಾದಾಗ ಅಂದ್ರೆ ಇವಾಗ ಮೂಡ್ ಸರಿ ಇಲ್ದಲೆ ಇರುವಾಗ ಇವಾಗ ಜಗಳ ಆಡಿರ್ತೀಯ ಬಂದೇಳ ಆ ತರನಾ ಅಥವಾ ನಮ್ ಮೆಂಟ್ಲಾದಾಗ ರೆಡ್ ಫ್ಲಾಗ್ ಆದಾಗ ಆ ತರ ಅಲ್ಲ ಕಣೆ. ಕರೆಕ್ಟಾ? ಆ ತರ ಅಲ್ಲ. ಇಫ್ ಇನ್ ಕೇಸ್ ಜಗಳ ಇವಾಗ ನನ್ ಜೊತೆ ಜಗಳ ಆಡ್ದಾಗ ಬಂದೇಳ ಆ ತರನಾ ಅಥವಾ ಓವರ್ ಆಲ್ ಅದೇನಾದ್ರೂ ಅಪ್ಸೆಟ್. ಯಾರು ಮಾತಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ. ಹುಟ್ಟಿಕ್ ಹಿಡ್ದಾಗ ಯಾರ ಹತ್ರ ಮಾತಾಡಲ್ಲ, ಸುಮ್ಮ ಅಂಕಂತಾಳ ಹೋಗಿ. ಅದ್ ಬರೀಬೇಕು. ಇನ್ನೊಂದ್ಸತಿ ಕೇಳು ಇನ್ನೊಂದ್ಸತಿ ಕೇಳು. ಅವಳು ಅಪ್ಸೆಟ್ ಆದ ಕಣೆ, ಅದು ಅಪ್ಸೆಟ್ ಅಷ್ಟೇ. ಏನಾರು ಆಗ್ಲಿ ಅವಳು ಅಪ್ಸೆಟ್ ಆದಾಗ ಅಷ್ಟೇ. ಅಪ್ಸೆಟ್ ಮುಂದೆ ಕ್ವಶನ್ ಕೇಳಿ ಮಾತಾಡ್ತಾಳೆ. ಅಪ್ಸೆಟ್ ಆದಾಗ ಯಾರ ಜೊತೆ ಮಾತಾಡ್ತಾಳೆ ಫಸ್ಟ್? ಬೀಪ್ ಸೌಂಡ್ ಏನಾದ್ರು ಆಗ್ತೀರಾ? ಬರೀ ಅಲ್ಲ ನಾನು ಹೇಳಿದೀನಪ್ಪ, ನಾನು ಆನ್ಸರ್ ಹೇಳಿದೀನಿ. ನಾನು ಆನ್ಸರ್ನ ಹೇಳಿದೀನಿ. ನಿನ್ನ ಆನ್ಸರ್ ನೀ ಹೇಳಿ. ಜನ್ಮಯ ಗಾಯ್ಸ್. ಅವಳು ಯಾರ ಜೊತೆ ಮಾತಾಡ್ತಾಳೆ ಅಂತ ನನಗೆ ಗೊತ್ತು. ನಂಗೂ ಗೊತ್ತು ಹೇಳೋಣ. ಅಪ್ಸೆಟ್ ಆದ್ರೆ ಅವಳ ಜೊತೆ ಅಪ್ಸೆಟ್ ಆದ್ರೆ ಡಿಪ್ರೆಷನ್. ಇವಳದಕ್ಕೆ ಹೋದ್ಲು, ನಮ್ದಕ್ಕೆ ಹೋಗ್ಬಂದು ಡಿಪ್ರೆಷನ್. ಗೊತ್ತಾಗಿಲ್ವಾ? ನಾನು ಒಂದು ಆನ್ಸರ್ ಹೇಳಿದ್ನಪ್ಪ, ನನ್ನೊಂದು ಡಿಸ್ಕ್ವಾಲಿಫೈ ಆಗಲ್ಲ. ಅವಳು ಆ ಕಡೆ ತಿರ್ಕೊಂಡ್ ಡಿಪ್ರೆಷನ್ಗೆ ಹೋಗ್ತಿದ್ದಾಳೆ. ಅಲ್ಲಿ ದೇವ್ರ ಕೊನೆಯಿಂದ ಬರುತ್ತೆ ಆನ್ಸರ್ ಈಗ. ದೇವ್ರೇ ಕಾಪಾಡು, ಡಿಪ್ರೆಷನ್ ಹೋಗ್ದಲೇ ಇರೋ ತರ ಮಾಡು ಅಂತ ದೇವ್ರ ಮನೆ ಕಡೆ ನೋಡ್ತಿದ್ದಾರೆ. ಬರಿಬೇಡ ಬಿಡು, ಈಗ ಆನ್ಸರ್ ಹೇಳು. ನಾನು ಆನ್ಸರ್ ಹೇಳಿದ್ದೀನಿ. ನೀನ್ ಜೋರಾಗಿ ಹೇಳಿದ್ರೆ ಪರವಾಗಿಲ್ಲ. ಈಗ ಜೋರಾಗಿ ಬೇಕಾದ್ರೆ ಹೇಳ್ಬೋದು ನೀ ಆನ್ಸರ್. ನಮ್ಮ ಮೈಕ್ ಕೂಡ ಹಿಡ್ಕಂತೀನಿ ನಿಮಗೆ ಆನ್ಸರ್ ಹೇಳಕ್ಕೆ. ಮಾತಾಡ್ತಾಳೆ ಅಂತ. ಏನ್ ಮಾಡ್ತೀನಿ ಯೂಶಲಿ ನಾನು ಅಪ್ಸೆಟ್ ಆದ್ರೆ ಏನ್ ಮಾಡ್ತೀನಿ ಅಂತ ಹೇಳಿಲ್ಲ ನೀನು. ಸರ್ ಏನ್ ಮಾಡ್ತೀನಿ ಅಂತ ಮಾತಾಡ್ತೀನಿ. ಏನ್ ಮಾಡ್ತೀಯ ಅದ್ ಮುಗ್ದೋಯ್ತಲ್ಲ ಮಲ್ಕಂತೀಯ ಅಂತ ಹೇಳಿ. ಯಾರ ಜೊತೆ ಮಾತಾಡ್ತಾಳೆ? ಏನ್ ಮಾಡ್ಬೋದು? ಯಾರ ಜೊತೆ ಮಾತಾಡ್ಬೋದು? ಏನ್ ಮಾಡ್ಬೋದು ನಾ? ಸರ್ ಯಾರ ಜೊತೆ ಮಾತಾಡ್ಬೋದು. ಹಾ. ಭಾಷೆನೇ ನೆಟ್ಟು ಗೊತ್ತಿಲ್ಲ, ಮಾಡಕ್ ಬಂದವಳು. ಅದೇ ಇಂಥವ್ರೆಲ್ಲ ಏನಪ್ಪ, ಇದೆಲ್ಲ ಬರ್ಬೇಕು. ಸಂಜಯ್ ಹೇಳಪ್ಪ ಆನ್ಸರ್. ಇವಳು ಯಾರ ಜೊತೆನೂ ಮಾತಾಡಲ್ಲ, ಸುಮ್ನೆ ಮಲ್ಕೊಂಡಿರ್ತಾಳೆ. ಈಸ್ ರೈಟ್. ನಾಳೆ ನಿಂಗೆ ತಿನ್ನೋದು. ನನ್ನ ಸ್ನೇಹ, ನನ್ನ ಪ್ರೇಮ, ನನ್ನ ಪ್ರೀತಿ ನೀನೇ, ನನ್ನ ಜೀವ. ಸೋತ್ಬಿಟ್ಟಲ್ಲ ಗೈಸ್, ಸೋತ್ಬಿಟ್ಟಲ್ಲ. ಕಿರಿಟಾಡ್ತೀವಿ ಈಗ. ಎರಡು ಗೇಮ್ ಅಲ್ಲಿ ನಾನು ವಿನ್ ಆಗಿರೋದು. ಇವತ್ತು 2 ಗೇಮ್ ಮಾಡಿದ್ವಿ. ಒಂದು ರೀಲ್ಸ್ ಅಪ್ಲೋಡ್ ಆಗಿದೆ ಆಲ್ರೆಡಿ.
ಅಂಡ್ ಇವಾಗ ಯೂಟ್ಯೂಬ್ ಇಂದ ಸೆಕೆಂಡ್ ಗೇಮ್ ಅರೌಂಡ್ ಆಲ್ರೆಡಿ 1:32 ಆಗಿದೆ. ಇವಾಗ ಮುಗಿಸ್ತಾ ಇದ್ವಿ ವ್ಲಾಗ್ ನ. ಸೊ ಇವತ್ತು ಇವಳು ಯೂಶಲಿ ಅಪ್ಸೆಟ್ ಆದಾಗ ನಮ್ ಜೀಜು ಹತ್ರನೇ ಮಾತಾಡೋದು. ನೋ ಶಿ ವೋಂಟ್ ಟಾಕ್. ಇಲ್ಲ ಮಾತಾಡಲ್ಲ ಅವಳು, ಯಾರ ಹತ್ರನೂ ಮಾತಾಡಲ್ಲ. ಸುಮ್ನೆ ಹೋಗಿ ಅವಳು ಪಾಡಿಗಳು ಮಾಡ್ಕೊಂತಾಳೆ. ನನ್ನ ಹತ್ರ ಯಾವಾಗ ಮಾತಾಡಿದಾಗ ಸಮಾಧಾನ ಆದ್ಮೇಲೆ ಬಂದ್ ಮಾತಾಡೋದು ಅವಳು, ಅಲ್ಲಿಂದ ತಕ್ಕನೂ ಮಾತಾಡಲ್ಲ. ಇದ್ ನಂಗೆ ವಿಷಯ ಇವತ್ತೇ ಗೊತ್ತಾಗಿತ್ತು. ಶಬಾಷ್. ಐ ನೋ ಸರ್ ಬೆಟರ್. ಬೈ ಬೈ. ಬಾಯ್. Bye guys, bye. ಭಯ ಆಗಿತ್ತು ನನಗೆ. ಆಗಿಲ್ವಲ್ಲಪ್ಪ.